ಹಾಯ್ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಮಿನಿ ಲಾಗ್ ಜೊತೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ಕೀಪ್ ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ನಮ್ಮ ಹಳ್ಳಿ ವೀಡಿಯೋಸು, ನನ್ನ ಡೈಲಿ ಲಾಗ್ ಏನಿರುತ್ತೆ, ನನ್ನ ಡೈಲಿ ದಿನಚರಿ ಏನೆಲ್ಲ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹಳ್ಳಿ ಜೀವನ ಯಾವ ರೀತಿ ಇರುತ್ತೆ, ಯಾಕೆಂದರೆ ಎಲ್ಲ ಕಡೆ ಹಳ್ಳಿ ಜೀವನ ಇದ್ದೇ ಇರುತ್ತಲ್ವ ಎಲ್ರಿಗೂ. ಆದರೆ ಅವರಿರೋ ಜಾಗದಲ್ಲಿ ಒಂದೊಂದು ಥರ ವಿಭಿನ್ನವಾಗಿರುತ್ತೆ. ಅವ್ರವ್ರ ಡೈಲಿ ರುಟೀನೇ ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ನಿಮ್ಮ ಹಳ್ಳಿಯ ರುಟೀನ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಹಳ್ಳಿಯ ಡೈಲಿ ರುಟೀನ್, ನನ್ನ ಮನೆ ಕೆಲಸ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನೈಟು ನಾನು ಬೀಟ್ರೋಟ್ ಪಲ್ಯ ಮಾಡಿ ಮತ್ತು ಚಪಾತಿ ಮಾಡಿದೆ. ಅದನ್ನೇ ಕೂಡ ಬೆಳಗ್ಗೆಗೂ ಆಗಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ಹೆಚ್ಚಾಗೆ ಕಲಸಿಟ್ಟಿದ್ದೆ. ಅದನ್ನು ಇವಾಗ ಬೆಳಗ್ಗೆ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮತ್ತು ಒಂದು ಹೀರೆಕಾಯಿ ಇತ್ತು, ಹೀರೆಕಾಯಿ ಕಟ್ ಮಾಡಿ ಹೀರೆಕಾಯಿ ಪಲ್ಯ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ನನ್ನ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು, ತಿಂಡಿ ಎಲ್ಲ ಆಯಿತು. ಮನೆ ಕೆಲಸ ಇನ್ನು ಮಾಡಿಲ್ಲ, ಯಾಕೆಂದರೆ ಮಾಡಬೇಕು. ಇನ್ನು ಮನೆ ಕೆಲಸ ಇವತ್ತಂತೂ ಪೂರ್ತಿ ಇವತ್ತು ಎಷ್ಟು ಮನೆ ಕೆಲಸ ಇದೆ ಅಂತ ಫಸ್ಟು ನಾನು ಲೆಕ್ಕ ಹಾಕ್ಕೊಳ್ತೀನಿ. ಇವತ್ತು ಏನೇನೆಲ್ಲ ಕೆಲಸ ಮಾಡಬೇಕು, ಇವತ್ತು ಒಂದು ದಿನ ನಾನು ಏನೆಲ್ಲ ಕೆಲಸ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನಾನು ಫಸ್ಟು ಮೈಂಡ್ ಫಿಕ್ಸ್ ಮಾಡ್ಕೋತೀನಿ. ಅದಷ್ಟು ಕೆಲಸನ ಇವತ್ತು ಮಾಡಲೇಬೇಕು, ಅದಷ್ಟನ್ನ ನಾನು ಫಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಸ್ಟಾರ್ಟಿಂಗ್ ಇವಾಗ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ಇವಾಗ ಹಪ್ಪಳನ ಕೌಂಟ್ ಮಾಡಿ 1,000 ಹಪ್ಪಳ ಆರ್ಡರ್ ಇದೆ. ಹಾಗಾಗಿ 1,000 ಹಪ್ಪಳನ ಕೌಂಟ್ ಮಾಡಿ ಚೀಲಕ್ಕೆ ಹಾಕಿಡಬೇಕು. ಹಾಗಾಗಿ ನಾನು ಇವಾಗ ತಿಂಡಿ ಮಾಡಿ ತಕ್ಷಣವೇ ಹಪ್ಪಳ ಕೌಂಟಿಂಗ್ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಇವಾಗ ಹಪ್ಪಳ ಕೌಂಟಿಂಗು ಮಾಡ್ತಾ ಮತ್ತು ಏನೆಲ್ಲ ಸಂಜೆವರೆಗೂ ಕೆಲಸ ಇದೆ ಅಂತ ಹಾಗೆ ಥಿಂಕ್ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಅಡುಗೆ ಮನೆಯಲ್ಲಿ ಪಾತ್ರೆ ಇನ್ನೂ ತೊಳೆದಿಲ್ಲ, ಪಾತ್ರೆ ಎಲ್ಲ ವಾಶ್ ಮಾಡಬೇಕು, ಮಧ್ಯಾಹ್ನ ಅಡುಗೆ ಮಾಡಬೇಕು. ಹಾಗೆ ಸ್ವಲ್ಪ ಅಕ್ಕಿ ಎಲ್ಲ ಹೊಂದ್ಕೊಂಡು ಅಕ್ಕಿ ಮಿಲ್ ಮಾಡಿಸ್ಬೇಕು, ರಾಗಿ ಮಿಲ್ ಮಾಡಿಸ್ಬೇಕು. ಈ ರೀತಿ ತುಂಬಾ ಕೆಲಸಗಳಿದೆ, ಅದೆಲ್ಲ ಮಾಡ್ಕೋಬೇಕು ಇವತ್ತು ಸಂಜೆಷ್ಟೊಳಗಡೆ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಹಪ್ಪಳನ ಕೌಂಟ್ ಮಾಡಿ ಚೀಲಕ್ಕೆ ಹಾಕ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಈ ಕೆಲಸನ. ಹಬ್ಬ ದೇವ್ರೆ, ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿದೆ. ಬೆಳಗ್ಗೆಯಿಂದ ಎಷ್ಟು ರುಟೀನ್ ಕೆಲಸ ಇತ್ತು ಗೊತ್ತಾ. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆನೂ ಕೂಡ ವಾಶ್ ಮಾಡಿಟ್ಟೆ. ಇವಾಗ ಮಕ್ಳಿಗೆ ಸ್ವಲ್ಪ ಹಾಲೆಲ್ಲ ಕಾಯಿಸಿಟ್ಟು ಕೊಟ್ಬಿಟ್ಟು ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ. ಮತ್ತೆ ಬಂದರೆ ಮತ್ತೆ ಸಿಂಕಿಗೆ ಬೀಳ್ತು ಒಂದು 2-3 ಪಾತ್ರೆ. ಮತ್ತು ಬುಡೋ ಇರಲಿ ತೊಳ್ಕೊಳ್ಳೋಣ ಆಮೇಲೆ ನೈಟ್ ಊಟ ಆದಮೇಲೆ ಅಂದ್ಬಿಟ್ಟು ಸುಮ್ಮನಾದೆ. ಯಾಕೆಂದರೆ ಪಾತ್ರೆ ತೊಳಿತಾ ಇರೋ 1-2 ಆದರೂ ತಿರ್ಗಾ ಮತ್ತೆ ಸಿಂಕಿಗೆ ಬೀಳ್ತಾನೆ ಇರುತ್ತೆ. ಎಷ್ಟು ಪಾತ್ರೆ ತೊಳೆದ್ರು ತೊಳೆದೆ ಅಂತ ಅನ್ಸೋದೇ ಇಲ್ಲ, ತೊಳೆದೆ ಅನ್ನೋ ಕೆಲಸ ರೆಸ್ಟೇ ಇರೋದಿಲ್ಲ, ಆ ರೀತಿ ಇರುತ್ತೆ. ನಿಮ್ಮ ಮನೇಲೂ ಕೂಡ ಇದೇ ರೀತಿ ಆಗುತ್ತೆ. ಇವಾಗ ನೋಡಿ ಮಕ್ಳಿಗೆ ಹಾಲು ಕೊಟ್ಬಿಟ್ಟು ನಾನು ಕೂಡ ಟೀ ಕುಡಿತಾಯಿದ್ದೀನಿ. ಮತ್ತು ನೋಡಿ ರಾಗಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಬಂದೆ, ಮತ್ತು ಅಕ್ಕಿನೂ ಕೂಡ ಒಂದಿದ್ನಲ್ಲ ಅದನ್ನು ಕೂಡ ಮಿಲ್ ಮಾಡಿಸ್ಕೊಂಡು ಬಂದು ಇಟ್ಟಿದ್ದೀನಿ. ಇವಾಗ ನೈಟು ಅಡುಗೆಗೆ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿತ್ತಲ್ವ, ಹಾಗಾಗಿ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ರಿಸ್ಕಿ ಆಗುತ್ತೆ. ಬೇಗ ಏನಾದರೂ ಅರ್ಜೆಂಟ್ಗೆ ಆಗೋದು ಮಾಡಿಬಿಡೋಣ ಅಂತ. ಮತ್ತು ಈ ರೀತಿ ತುಂಬ ಕ್ರೇವಿಂಗ್ ಆದಾಗ ತುಂಬ ಹೊಟ್ಟೆ ಇಶ್ಯೂ ಆಗುತ್ತೆ ನೋಡಿ.
ಆ ಟೈಮ್ನಲ್ಲಿ ಏನಾದರೂ ರುಚಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ಪಲಾವ್ ಮಾಡಿ ಊಟ ಮಾಡ್ತಾಯಿದ್ದೀನಿ. ಮತ್ತು ಇವತ್ತಿನ ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ